ಇನ್ನು ಬಾಂಗ್ಲಾ ವಲಸಿಗರ ಪತ್ತೆಗೆ ಯತ್ನ ನಡೀತಾ ಇದೆ. ಪುನೀತ್ ಕೆರೆಹಳ್ಳಿ ಬಂಧನ. ಬಾಗಲಗುಂಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸೋಲುದೇವನಹಳ್ಳಿ ಪೊಲೀಸ್ ಠಾಣೆಗೆ ಬಂದಿದ್ರು ಪುನೀತ್. ಕೆಂಪಾಪುರದಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆ ಆರೋಪದ ಹಿನ್ನೆಲೆ ಕೆಂಪಾಪುರ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿ ಹೋಗಿದ್ರು. ಬಳಿಕ ಸೋಲುದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆ ದೂರು ಕೊಟ್ಟು ತೆರಳುತ್ತಾ ಇದ್ದಂತಹ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ. ನೋಟಿಸ್ ಕೊಟ್ಟರು ಬರದೆ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಬಾಗಲಗುಂಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಬಂಧನ. ಬಾಂಗ್ಲಾ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಿದ್ದಾರೆ ಬಾಗಲಗುಂಟೆ ಪೊಲೀಸರು. ನೋಟಿಸ್ ಕೊಟ್ಟರು ಬರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪುನೀತ್ ಅವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೋಲುದೇವನಹಳ್ಳಿ ಪೊಲೀಸ್ ಠಾಣೆಗೆ ಅವರು ಹೋಗಿರ್ತಾರೆ. ಅಲ್ಲಿಂದ ಬರ್ತಿರೋಂಥ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಂಜೆ 4 ಗಂಟೆ ಸಮಯದಲ್ಲಿ ನಾವು ಇಲ್ಲಿ ಕೆಂಪಾಪುರದಲ್ಲಿ ಆ ಬಿ ಡಿ ಎ ಏನು ಬರುತ್ತೆ ಹೊಸದಾಗಿ ಮಾಡಿರ್ತಕ್ಕಂಥ ಶಿವರಾಮ್ ಕಾರಂತ್ ಬಿ ಡಿ ಎ ಆ ಪಕ್ಕದಲ್ಲಿರ್ತಕ್ಕಂಥ ಪೈಪ್ಲೈನ್ ರೋಡ್ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಎಷ್ಟು ಜನ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಅಂದರೆ ನಾವು ಅಲ್ಲಿ ಹೋಗ್ತಿರುವಾಗ ನಮ್ಮ ರೋಡಿಗೆ ಒಬ್ಬ ಅಡ್ಡ ಬರ್ತಾನೆ ಆಟೋದಲ್ಲಿ. ಆಟೋ ನಂಬರ್ ಪ್ಲೇಟ್ ಇಲ್ಲ, ಆಟೋದಲ್ಲಿ ಸ್ಕ್ರ್ಯಾಪ್ ತುಂಬಿಕೊಂಡಿದ್ದಾನೆ. ಏಕಾಏಕಿ ಅಡ್ಡದಿಡ್ಡಿ ಬರ್ತಾನೆ. ಬಂದ ತಕ್ಷಣ ನಾವು ನಿಲ್ಲಿಸಿ ಏನಪ್ಪ ಅಂತ ಕೇಳಿದ ತಕ್ಷಣ ಮತ್ತೆ ಆಟೋ ಎತ್ಕೊಂಡು ಓಡೋಗಿ ಹೆಂಗೆ ಬೇಕಂಗೆ ಓಡೋಗ್ತಾನಲ್ಲ, ಪಾಪ ಜಾಗನೇ ಇರಲ್ಲ. ನಾವು ತಕ್ಷಣ ಅವನು ನಿಂತಿರುಗಿ ನೋಡ್ತೀವಿ, ಮುಂದೆ ಹೋಗಿ ರೆಫ್ಕೊಂಡು ಒಂದು ಮನೆ ಹತ್ರ ನಿಲ್ಲಿಸ್ತಾನೆ. ನಾವು ನಡ್ಕೊಂಡು ಹೋಗ್ತಿದ್ದಂಗೆ ಅವ್ನು ಓಡೋಗ್ತಾನೆ. ನಾವು ಅವ್ರ ಮನೆಯವ್ರನ್ನ ಯಾಕೆ ಕೊಡೋದ ಏನು ಅಂತ ಕೇಳಿದ್ರೆ ಬಾಂಗ್ಲಾ ವಾಲಾನ ಪಕಡ್ತಾ ಬೋಲ್ಕೆ ಭಾಗ್ಯ ಆಪ್ ಕಾಸೆ ಆಯಾ ನಾವು ಪೂರ್ತಿ ಕೇಳ್ತೀವಿ. ಅವರು ಬಾಂಗ್ಲಾದವರು. ಅದಾದಮೇಲೆ ನಾವು ಇಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಕೇಳಿದ್ರೆ ಅಲ್ಲೇ ಅಕ್ಕಪಕ್ಕ ಸುಮಾರು ಜನ ಇರ್ತಾರೆ. ಅದರಲ್ಲೊಂದು 3 ಕುಟುಂಬಗಳು ಬಾಂಗ್ಲಾ ವಲಸಿಗರನ್ನ ನಾವು ನೇರವಾಗಿ ಕೇಳ್ತೀವಿ ಏನು ಕೆಲಸ ಮಾಡ್ತೀರಾ ಅಂತ. ಅವರೆಲ್ಲ ಕೆಲಸ ಮಾಡೋದು ಸ್ಕ್ರ್ಯಾಪ್ ಆಯ್ಕೊ ಬಂದು ಕೊಡೋದು. ಎಲ್ಲಿ ಅಲ್ಲೇ ಒಂದು ದೊಡ್ಡ ಗೋಡನ್ ಇದೆ, ಫ್ಯಾಕ್ಟ್ರಿ ಇದೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆ ಗೋಡನ್ ಬಂದು ನಮ್ಮ ಏನು ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ ಸಲೀಂ ಅವರ ಬೇನಾಮಿ ಅಂತ ಅವ್ರ ರಿಲೇಷನ್ಸ್ ಯಾರೋ ನಡೆಸ್ತಿದ್ದಾರೆ ಅದನ್ನು. ಹಾಗಾದರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಇದು? ಇಷ್ಟು ವರ್ಷದವರೆಗೂ ಕೂಡ ಅಲ್ಲಿ ಯಾರಿಗೂ ಗೊತ್ತಿಲ್ವಾ? ಅಲ್ಲಿದೆ ಅಷ್ಟು ಜನ ಇದ್ದಾರೆ. ಅದನ್ನು ನಾವು 112ಗೆ ಫೋನ್ ಮಾಡಿ ಅಷ್ಟು ಜನರನ್ನು ಕರೆಸ್ತೀವಿ. ಪೊಲೀಸ್ನ ಸ್ಪಾಟಿಗೆ ಕರೆಸ್ಕೊತೀವಿ. ಸರ್ ಬನ್ನಿ ಸರ್ ಇಲ್ಲಿಗೆ ಅಂತ. ಬಂದವರು ಬಾಂಗ್ಲಾದವ್ರನ್ನ ಅರೆಸ್ಟ್ ಮಾಡಿ ಜೀಪಿಗೆ ಕೂರಿಸ್ಕೊಳ್ಳಿಲ್ಲ. ಬಂದವರೇ ನಾವು ತೋರಿಸ್ತಿದ್ದೀವಿ ಇವ್ನು ಬಾಂಗ್ಲಾದೇಶದವನು ಅಂತ. ಪೊಲೀಸ್ನವರು ಬಾಂಗ್ಲಾದವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಏಕಾಏಕಿ ಪುನೀತ್ ಕೆರೆಹಳ್ಳಿ ಮತ್ತು ಡಾಕ್ಟರ್ ನಾಗೇಂದ್ರ ಜಿ ಇದ್ರು. ಇಬ್ಬರನ್ನು ಗಾಡಿಗೆ ತುಂಬಿಕೊಂಡ್ರು, ಹೊಯ್ಸಳಕ್ಕೆ ತುಂಬಿಕೊಂಡು ಇಲ್ಲಿ ಕರ್ಕೊಬಂದರು.